ನಮಸ್ಕಾರ. ನಿರುದ್ಯೋಗ ಭಾರತದ ಅತಿ ಪ್ರಮುಖವಾದಂತಹ ಒಂದು ಸಮಸ್ಯೆ. ನಮ್ಮ ದೇಶದಲ್ಲಿ ಈ ಒಂದು ದಿನೇ ದಿನೇ ಆರ್ಥಿಕ ಬೆಳವಣಿಗೆ ಹೆಚ್ಚಾಗ್ತಾ ಇದೆ. ನಮ್ಮ ದೇಶದ ವಾರ್ಷಿಕ ಆರ್ಥಿಕ ಬೆಳವಣಿಗೆ ದರ 6ರಿಂದ 7 ಆಗ್ತಾ ಇದೆ. USA ದಲ್ಲಿ 2, UK ನಲ್ಲಿ 0.6 ಮತ್ತು ಯುರೋಪಿನಲ್ಲಿ ಕೇವಲ -2 ಗ್ರೋತ್ ಇದೆ. ಆದರೆ ನಮ್ಮ ದೇಶದಲ್ಲಿ ಒಂದು ಸಮಸ್ಯೆ ಏನು ಅಂದರೆ, ಆರ್ಥಿಕ ಬೆಳವಣಿಗೆ ಆಗ್ತಿದ್ರೂ ಕೂಡ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿದೆ. ಇದಕ್ಕೆ ಹಲವಾರು ಕಾರಣಗಳಿವೆ. ನಮ್ಮ ದೇಶದ ಶಿಕ್ಷಣ ಸಂಸ್ಥೆಗಳು ಮತ್ತು ವಿಶ್ವವಿದ್ಯಾನಿಲಯಗಳು ಪ್ರತಿ ವರ್ಷ 10ರಿಂದ 12 ಮಿಲಿಯನ್‌ಗಳಷ್ಟು ಪದವೀಧರರನ್ನು ಸೃಷ್ಟಿ ಮಾಡ್ತವೆ. ಇವು ಕೌಶಲ್ಯದಿಂದ ಕೂಡಿರುವುದಿಲ್ಲ, ಉದ್ಯೋಗ ಸಿಗಲ್ಲ. ಈ ಉದಾಹರಣೆಗೆ ಅಮೆರಿಕದಲ್ಲಿ 3 ಮಿಲಿಯನ್, ಬ್ರಿಟನ್‌ನಲ್ಲಿ 1 ಮಿಲಿಯನ್ ಮತ್ತು ಯುರೋಪಿನ ರಾಷ್ಟ್ರಗಳಲ್ಲಿ ಸುಮಾರು 4.5 ಮಿಲಿಯನ್‌ಗಳಷ್ಟು ಪದವಿಗಳನ್ನು ಸೃಷ್ಟಿ ಮಾಡಿ ಅಲ್ಲಿ ಗುಣಮಟ್ಟದ ಕೊಟ್ಟು ಉದ್ಯೋಗ ಕೊಡುತ್ತಾರೆ. ಇದು ಒಂದು ಬಹಳ ಮುಖ್ಯ ಕಾರಣ. ಎರಡನೇದಾಗಿ ನಮ್ಮ ದೇಶದಲ್ಲಿ ಈ ಶಿಕ್ಷಣ ಮತ್ತು ಉದ್ಯೋಗ ಸಂಸ್ಥೆಗಳು ವಿಶ್ವವಿದ್ಯಾನಿಲಯಗಳು ಪದವಿಗಳು ಕೈಗಾರಿಕಾ ಕೆಲಸಗಳಿಗೆ ಅನುಕೂಲವಾಗುವಂಥ ಕೌಶಲ್ಯವನ್ನು ಕಲಿಸಿಕೊಡೋದಿಲ್ಲ. ಇದು ಒಂದು ಕಾರಣ. ಇನ್ನೊಂದು ಬಹಳ ಮುಖ್ಯ ಕಾರಣ ನಮ್ಮ ದೇಶದ ಕೃಷಿ ಹಿನ್ನಡೆ. ಭಾರತದಲ್ಲಿ 51ರಲ್ಲಿ ಸುಮಾರು 56.5ರಷ್ಟು ಆದಾಯ ಕೃಷಿಯಿಂದ ಬರ್ತಾಯಿತ್ತು. ಇಂದು 26ರಲ್ಲಿ ಕೇವಲ 18ರಷ್ಟು ಕಡಿಮೆ ಆದಾಯ ಬರ್ತಾ ಇದೆ ಕೃಷಿಯಿಂದ. ಅಂದರೆ ಇಲ್ಲಿ ಆದರೂ ಕೂಡ ಹೆಚ್ಚು ಜನರು 45ರಿಂದ 50 ವರ್ಷದ ಮೇಲೆ ನಾವು ಅವಲಂಬಿತರಾಗಿದ್ದೀವಿ. ಆದರೆ ನಿರುದ್ಯೋಗ ವರ್ಷದಲ್ಲಿ 6 ತಿಂಗಳು ಉದ್ಯೋಗ ಇರುತ್ತೆ, ಇನ್ನು 6 ತಿಂಗಳು ಉದ್ಯೋಗ ಇರೋದಿಲ್ಲ. ಮತ್ತು ಒಬ್ಬನ ಕೆಲಸನ 5-6 ಜನ ಮಾಡ್ತಿರ್ತಾರೆ. ಉದ್ಯೋಗ, ಮರೆಮಾಚದ ನಿರುದ್ಯೋಗ ಇದೆ ನಮ್ಮಲ್ಲಿ ಕೃಷಿ ಕ್ಷೇತ್ರದಲ್ಲಿ. ಇದು ಒಂದು ಬಹಳ ಮುಖ್ಯ ಕಾರಣ ನಮ್ಮ ದೇಶದ ಇಂದಿನ ನಿರುದ್ಯೋಗ ಸಮಸ್ಯೆ. ಇನ್ನೊಂದು ಬಹಳ ಮುಖ್ಯ ಕಾರಣ, ಭಾರತದಲ್ಲಿ ದೊಡ್ಡ ಕೈಗಾರಿಕೆಗಳು ಸಾರ್ವಜನಿಕ ಕ್ಷೇತ್ರದವು ಮುಗ್ಗರಿಸ್ತಾ ಇದ್ದಾವೆ. ಕೆಲವು ಬಾಗಿಲು ಮುಚ್ಚಿದ್ದಾವೆ. ಇನ್ನು ಕೆಲವು ದಕ್ಷತೆಯಿಂದ ಕೆಲಸ ಮಾಡ್ತಾ ಇಲ್ಲ. ಖಾಸಗಿ ಕ್ಷೇತ್ರದಲ್ಲಿಯೂ ಕೂಡ ಅಷ್ಟೊಂದು ಹೆಚ್ಚು ಹೊಸ ಕೈಗಾರಿಕೆಗಳನ್ನು ಸ್ಥಾಪಿಸಿಲ್ಲ. ಇದರಿಂದಾಗಿ ನಮ್ಮಲ್ಲಿ ನಿರುದ್ಯೋಗ ಸಮಸ್ಯೆ ಭಾರತದಲ್ಲಿ ಜಾಸ್ತಿ ಇದೆ. ಬಹಳ ಮುಖ್ಯವಾದ ಒಂದು ಕಾರಣ, ಇದು ಗೊತ್ತಿಲ್ಲ ಯಾರಿಗೂ. ಈ ಸಂಶೋಧನಾ ವರದಿಯ ಪ್ರಕಾರ ಭಾರತದಲ್ಲಿ ಎಲ್ಲ ಕಡೆ ಬೊಬ್ಬಿಡ್ತಿದ್ದಾರೆ, ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇದೆ ಅಂತ. ಇದಕ್ಕೆ ಕಾರಣ ಸೇವಾ ವಲಯ ನಮ್ಮಲ್ಲಿ ಬೆಳೀತಾ ಇದೆ. ಅಂದರೆ ನಾವು ಸೇವಾ ವಲಯದಲ್ಲಿ ಬಂಡವಾಳ ಆಧಾರಿತ ಉದ್ಯೋಗಿಗಳನ್ನು ತಂತ್ರವನ್ನು ಬಳವಡಿಸಿಕೊಂಡು ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಅಂದರೆ ಈ ತಂತ್ರಜ್ಞಾನ, ರೊಬೊಟಿಕ್ಕು, ಸೂಪರ್ ಕಂಪ್ಯೂಟರ್ ಮಾನವನಿಗೆ ಬದಲಾಗಿ ಶ್ರಮ ಆಧಾರಿತ ಉತ್ಪಾದನಾ ತಂತ್ರಕ್ಕೆ ಬದಲಾಗಿ ಅದನ್ನು ಬಳಸ್ತಾ ಇರೋದ್ರಿಂದ ಉತ್ಪಾದನೆ ಹೆಚ್ಚಾಗ್ತಾ IT ಕ್ಷೇತ್ರದ್ದು. ಮತ್ತು ವರಮಾನ ಬರ್ತಾ ಇದೆ, ಉದ್ಯೋಗ ಹೆಚ್ಚಾಗ್ತಾ ಇಲ್ಲ. ಇದು ಇಂದಿನ ಭಾರತದ ನಿರುದ್ಯೋಗ ಸಮಸ್ಯೆಗೆ ಇರತಕ್ಕಂಥ ಮುಖ್ಯ ಕಾರಣ. ಆದರೂ ಕೂಡ ವಾರ್ಷಿಕವಾಗಿ ನಾವು ಈ ಒಂದು ಬೆಳವಣಿಗೆ ದರವನ್ನು ತೆಗೆದುಕೊಂಡ್ರೆ ನಾವು ನಮ್ಮಲ್ಲಿ ವಾರ್ಷಿಕವಾಗಿ 5.5ರಷ್ಟು ಮತ್ತು ಯುರೋಪ್ ರಾಷ್ಟ್ರಗಳಲ್ಲಿ 6.3ರಷ್ಟು, UK ನಲ್ಲಿ 4.9ರಷ್ಟು ಮತ್ತು ಈ ಒಂದು USA ನ 4.3ರಷ್ಟು ವಾರ್ಷಿಕ ಬೆಳವಣಿಗೆ ನಿರುದ್ಯೋಗ ದರ ಇದೆ. ಇದು ಒಂದು. ಇನ್ನೊಂದು ಬಹಳ ಮುಖ್ಯವಾಗಿ, ಭಾರತದಲ್ಲಿ ಈ ಜನಸಂಖ್ಯೆ ಗಾತ್ರ ಜಾಸ್ತಿ ಇದೆ. ಪ್ರಮುಖವಾಗಿ ಈ ಒಂದು ಯಾರು ಅಂದರೆ ಯುವಕರು, 15ರಿಂದ 29 ವರ್ಷ ಒಳಪಟ್ಟವರ ಯುವಕರ ಸಂಖ್ಯೆ ಜಾಸ್ತಿ ಇದೆ. ಇವರಿಗೆಲ್ಲ ಉದ್ಯೋಗ ಕೊಡಬೇಕು. ಹೀಗಾಗಿ ಏನಾಗಿದೆ, ಇನ್ನೊಂದೇನು ಅಂತಂದರೆ, ನಮ್ಮಲ್ಲಿ ಜನಸಂಖ್ಯೆ ಉದಾಹರಣೆಗೆ ನಮ್ಮಲ್ಲಿ 147 ಕೋಟಿ ಇದೆ. ಇದರಲ್ಲಿ 50% ಯುವಕರಿದ್ದಾರೆ, ದುಡಿಯುವ ಕೈಗಳಿದ್ದಾವೆ. ಅದರಲ್ಲಿ ವಿದ್ಯಾವಂತ, ಅವಿದ್ಯಾವಂತ ನಿರುದ್ಯೋಗಿಗಳಿರ್ತಾರೆ. ಇನ್ನೊಂದು, ಈಗ ನೋಡಿ, ಅಮೆರಿಕದಲ್ಲಿ 33 ಕೋಟಿ ಇದೆ, ಬ್ರಿಟನ್ನಲ್ಲಿ 6ರಿಂದ 7 ಕೋಟಿ ಇದೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈ ಬಹಳ ಮುಖ್ಯವಾಗಿ ಇಂಡಿಯಾದಲ್ಲಿ ಅಷ್ಟಿದೆ. ಮತ್ತು ಯುರೋಪ್ ಕಂಟ್ರೀಸ್ನಲ್ಲಿ ಸುಮಾರು 74 ಕೋಟಿ ಜನಸಂಖ್ಯೆ ಇದೆ. ಅಂದರೆ ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಯುವಕರು ಜಾಸ್ತಿ ಇದ್ದಾರೆ. ಹೀಗಾಗಿ ಉದ್ಯೋಗ ಅವಕಾಶಗಳು ಅಂದರೆ ತೃತೀಯ ವಲಯದ ಅಭಿವೃದ್ಧಿಯಿಂದಾಗಿ, ಕೃಷಿ ಕೈಗಾರಿಕೆ ಹಿನ್ನಡೆಯಿಂದಾಗಿ ನಿರುದ್ಯೋಗ. ಏನು ಮಾಡಬೇಕು, ಇದನ್ನು ಹೇಗೆ ಬಗೆಹರಿಸಬೇಕು ನಾವು? ಮೊದಲನೇದಾಗಿ ಶ್ರಮ ಆಧಾರಿತ ಉತ್ಪಾದನಾ ತಂತ್ರ ಎಲ್ಲೆಲ್ಲಿ ಬಳಸಲು ಸಾಧ್ಯವಲ್ಲ ಬಳಸಬೇಕು. ಎರಡನೇದಾಗಿ ನಾವು ಕೃಷಿಯನ್ನು ಅಭಿವೃದ್ಧಿಪಡಿಸಬೇಕು. ನಮ್ಮ ದೇಶದ ಎಲ್ಲ ಸಮಸ್ಯೆಗೆ, ನಿರುದ್ಯೋಗ ಸಮಸ್ಯೆಯನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿಡುವ ಶಕ್ತಿ ಕೃಷಿಗಿದೆ. ಈಗ ವಾಹನದಲ್ಲಿ ಶಾಕ್ ಅಬ್ಸರ್ವ್ ಇರುತ್ತೆ, ಹೇಗೆ ಇರುತ್ತೋ ಅನುಕೂಲ ಮಾಡುತ್ತೋ ಹಾಗೆ ನಮಗೆ ಕೃಷಿಗೆ ನಮ್ಮ ದೇಶದಲ್ಲಿ ಉದ್ಯೋಗ ಶಾಕ್ ಅಬ್ಸರ್ವ್ ಆಗಿರುತ್ತೆ. ಕೃಷಿಯನ್ನು ಕ್ರಾಂತಿ ಮಾಡಬೇಕು, ಉದ್ಯಮಶೀಲತೆಯನ್ನಾಗಿ ಮಾಡಬೇಕು, ಕೃಷಿಲಿ ಉತ್ಪಾದನೆ ಹೆಚ್ಚಾಗಬೇಕು, ನೀರಾವರಿ ಕ್ರಾಂತಿ ಆಗಬೇಕು, ಸಹಕಾರಿ ಬೇಸಾಯವನ್ನು ತರಬೇಕು. ನಮ್ಮಲ್ಲಿ ಬರೀ ಸಣ್ಣ ಹಿಡುವಳಿದಾರರು ಜಾಸ್ತಿ ಇದ್ದಾರೆ, 70ರಿಂದ 86ರಷ್ಟು. ಮತ್ತು ಕೃಷಿಯ ಸಹಕ್ಷೇತ್ರಗಳನ್ನು ನಮ್ಮ ದೇಶದಲ್ಲಿ ಅಭಿವೃದ್ಧಿಪಡಿಸಬೇಕು. ಅದು ಇದೇನು ರೇಷ್ಮೆ ಕೈಗಾರಿಕೆಗಳು, ಹೈನುಗಾರಿಕೆ ಮತ್ತು ಮೀನುಗಾರಿಕೆ, ಕುರಿ ಸಾಕಣೆ, ಮೇಕೆ ಸಾಕಣೆ, ಇನ್ನು ಫ್ಲೋರಿಕಲ್ಚರು, ಆರ್ಟಿಕಲ್ಚರು, ಇವುಗಳನ್ನೆಲ್ಲ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಅವರ ಪದವಿ ಮಟ್ಟದಲ್ಲಿ ಹೇಳ್ಕೊಡೋದ್ರಿಂದ ಬಹಳ ಅನುಕೂಲ ಆಗುತ್ತೆ. ಅವುಗಳಿಗೆ ಟ್ರೈನಿಂಗ್ ಕೊಟ್ಟರೆ ಅವರು ಹೋಗಿ ಊರುಗಳಲ್ಲಿ ಈ ಕೆಲಸ ಸಿಗೋರು ಈ ಕೆಲಸ ಮಾಡಿ ತಂದೆ ತಾಯಿಗಳಿಗೆ, ರಾಷ್ಟ್ರಕ್ಕೆ ಅನುಕೂಲವನ್ನು ಉಂಟು ಮಾಡ್ಬೋದು. ಇದು ಒಂದು ಬಹಳ ಮುಖ್ಯ. ಇನ್ನು ದೊಡ್ಡ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಬೇಕಾಗ್ತದೆ. ಹೊಸದೇ ಖಾಸಗಿ ಕ್ಷೇತ್ರದಲ್ಲಿ ಹೆಚ್ಚು ತೆಗಿಬೇಕು, ಹೆಚ್ಚು ಅವಕಾಶಗಳನ್ನು ಮಾಡಿಕೊಡಬೇಕು. ಮತ್ತು ಸರ್ಕಾರ ಈ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳ ಮನಸ್ಸಿಗೆ ಬಂದಂಗೆ ಪ್ರತಿ ವರ್ಷ ತೆಗಿಬಾರ್ದು, ಅವುಗಳಿಗೆ ಮಿತಿ ಹಾಕಬೇಕು.
ಇಲ್ಲಾಂದ್ರೆ ಬರೀ ಅವು ಮಾರ್ಕ್ಸ್ ಕಾರ್ಡ್ಗಳನ್ನು ಉತ್ಪಾದನೆ ಮಾಡುವ ಕಾರ್ಖಾನೆಗಳಾಗ್ತವೆ. ಕಾರ್ಖಾನೆ ಆಗಬೇಕು ಕೈಗಾರಿಕೆಗಳು, ಉದ್ಯೋಗಗಳಿಗೆ. ಅದ್ರ ಬದಲು ಬರೀ ಮಾರ್ಕ್ಸ್ ಕಾರ್ಡ್‌ಗಳು ಉತ್ಪಾದನೆ ಮಾಡೋ ಕಾರ್ಖಾನೆ ಆದರೆ ನಿರುದ್ಯೋಗ ಸಮಸ್ಯೆ ಉಲ್ಬಣಗೊಳ್ಳುತ್ತದೆ. ಇನ್ನೊಂದು ಬಹಳ ಮುಖ್ಯವಾಗಿ ಏ ಕಾಲೇಜು ಮತ್ತು ವಿಶ್ವವಿದ್ಯಾನಿಲಯಗಳು ಪದವಿ ಹಂತದಲ್ಲಿ ಅವರಿಗೆ ಈ ಕೈಗಾರಿಕೆಯಲ್ಲಿ ದುಡಿಯುವ ಸಾಫ್ಟ್‌ವೇರ್‌ಗಳಲ್ಲಿ ಐಟಿ-ಬಿಟಿ ಕಂಪನಿಯಲ್ಲಿ ದುಡಿಯುವ ಕೆಲಸಗಳ ಕೌಶಲ್ಯಗಳನ್ನು ಹೇಳ್ಕೊಡ್ಬೇಕು ಬಹಳ ಮುಖ್ಯವಾಗಿ. ಇನ್ನೊಂದು ನಮ್ಮ ದೇಶದಲ್ಲಿ ಕೇಂದ್ರ, ರಾಜ್ಯ ಸರ್ಕಾರಗಳು ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಂತ ತರ್ತಾ ಇದ್ದಾವೆ. ಅದನ್ನು ಪಕ್ಕಾ ಮತ್ತು ಟ್ರಾನ್ಸ್‌ಪರೆನ್ಸಿ ಪಾರದರ್ಶಕತೆಯಿಂದ ಕೂಡಿದ್ದು ಹಣಕಾಸು ಸಂಪನ್ಮೂಲಗಳಿಗೆ ಒದಗಿಸಬೇಕಾಗುತ್ತೆ. ಆ ಯೋಜನೆಯನ್ನು ಜಾರಿಗೆ ತರಬೇಕು. ಅದು ವಿಶ್ವದಲ್ಲೇ ಮನ್ನಣೆ ಪಡೆದಂತಹ ಒಂದು ಯೋಜನೆ. ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡೋದಕ್ಕೆ. ಇನ್ನೊಂದು ಬಹಳ ಮುಖ್ಯವಾಗಿ ಸ್ವಂತ ಯೋಜನೆಗೆ ಹೆಚ್ಚು ಅವಕಾಶವನ್ನು ಮಾಡಿಕೊಡ್ಬೇಕು, ರೂಪಿಸಬೇಕು. ನಮ್ಮ ನೌಕರಿ ಸಿಗೋವರೆಗೂ ಕೂಡ ನಮ್ಮ ತಂದೆ ತಾಯಿಗಳು ಮಾಡಿಕೊಟ್ಟ ಜವಾಬ್ದಾರಿ ಅಂದರೆ ಸ್ವಂತ ಅಂದರೆ ಆಳಾಗಿ ಬಲ್ಲವನು ಅರಸಾಗಬಲ್ಲ. ರಿಸ್ಕ್ ತೆಗೆದುಕೊಳ್ಬೇಕು. ನಮ್ಮ ದೇಶದ ಕುರಿಗಳಲ್ಲಿ ಕಡಿಮೆ ಇದೆ, ಇದನ್ನು ಜಾಸ್ತಿ ಆಗಬೇಕು. ಒಂದು 2% ಇರ್ತಾರೆ ರಿಸ್ಕ್ ತಗೋಬೇಕಾಗತ್ತೆ. ಅಂದರೆ ಏನಪ್ಪ ಅಂದರೆ ಇದನ್ನು ತಗೊಳ್ಬೇಕು, ಉದ್ಯಮ ಮಾಡೋದು, ಸ್ವಂತ ಕೈಗಾರಿಕೆ ಮಾಡೋದು ಅಥವಾ ವ್ಯಾಪಾರ ಮಾಡೋದು. ಇನ್ನೂ ಬಹಳ ಮುಖ್ಯವಾಗಿ ನಮ್ಮ ದೇಶದ ಪ್ರಧಾನಮಂತ್ರಿ ಮೋದಿಯವರು ಯುವಕರಿಗೆ ಅವಕಾಶವಾಗುವಂತೆ MSME ಒಂದು ಉದ್ಯಮಗಳನ್ನು ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರ ಸುಮಾರು 65 ಮಿಲಿಯನ್‌ಗಳಷ್ಟು ಜನರಿಗೆ ಉದ್ಯೋಗ ಅವಕಾಶ ಕೊಟ್ಟಿದೆ. 30% ಆದಾಯವನ್ನು ನಮ್ಮ ದೇಶದ GDP ತರ್ತಾ ಇದೆ. ಇನ್ನೊಂದು ಬಹಳ ಮುಖ್ಯವಾಗಿ ಈ ಯುವಕರು ಯುವಶಕ್ತಿಯನ್ನು ಹಾಳು ಮಾಡ್ಕೋಬಾರ್ದು. ಅದನ್ನು ರಚನಾತ್ಮಕಗೊಳಿಸಬೇಕು. ದೇಶದ ಆಸ್ತಿಯಾಗಿ ಮಾಡಬೇಕು. ನಮಸ್ಕಾರ.